ಮಾಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಲೈವ್ ನಲ್ಲಿ ಕನೆಕ್ಟ್ ಇದ್ದಾರೆ. ಮಂಜುನಾಥ್, ಬಾಗಲಕೋಟೆಯಲ್ಲೂ ಪಿಎಫ್ಐ ಜಿಲ್ಲಾಧ್ಯಕ್ಷ ಸೇರಿದಂತೆ ಆ ಸಂಘಟನೆಯಲ್ಲಿ ಇರೋರನ್ನ ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು ಅಂತ ಇನ್ಫಾರ್ಮೇಶನ್ ಸಿಕ್ತು. ಈಗ ವಶಕ್ಕೆ ಪಡ್ಕೊಂಡ ಮೇಲೆ ವಾಟ್ ನೆಕ್ಸ್ಟ್, ಏನ್ ಪ್ರೊಸೀಜರ್ ಮಾಡ್ತಿದ್ದಾರೆ? ರಾಜ್ಯಾದ್ಯಂತ ಬಹುತೇಕ ಜಿಲ್ಲೆಗಳಲ್ಲಿ ಪಿಎಫ್ಐ ಸಂಘಟನೆಯ ಮುಖ್ಯಸ್ಥರನ್ನ ವಶಕ್ಕೆ ಪಡೆದುಕೊಳ್ಳುವಂತಹ ಪ್ರಕ್ರಿಯೆ ನಡೆದಿದೆ. ಇದು ಬಾಗಲಕೋಟೆಯಲ್ಲೂ ಕೂಡ ಮಧ್ಯರಾತ್ರಿಯಿಂದ ಜಾರಿಗೆ ಬಂದಿರುವಂತದ್ದು. ಸುಮಾರು 7 ಜನರನ್ನ ಬಾಗಲಕೋಟೆಯ ಎಸ್ಪಿ ಆಗಿರುವಂತಹ ಜಯಪ್ರಕಾಶ್ ಅವರ ನೇತೃತ್ವದಲ್ಲಿ ಪೊಲೀಸರು ವಶಕ್ಕೆ ಪಡೆದುಕೊಂಡು ಅವರನ್ನ ವಿಚಾರಣೆಗೆ ಒಳಪಡಿಸಿರುವಂತದ್ದು. ಪ್ರಮುಖವಾಗಿ ಹೇಳ್ಬೇಕಂತಂದ್ರೆ ಜಮಖಂಡಿ ನಗರಕ್ಕೆ ಸಂಬಂಧಪಟ್ಟಂತೆ 4 ಜನ, ಇಲ್ಕಲ್ನಲ್ಲಿ ಒಬ್ರು ಮತ್ತು ಮಹಾಲಿಂಗ್ಪುರದಲ್ಲಿ ಇಬ್ಬರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಆಯಾ ಪೊಲೀಸ್ ಠಾಣೆ ವ್ಯಾಪ್ತಿಗಳಲ್ಲಿ ಅಲ್ಲಿರ್ತಕ್ಕಂತಹ ಸ್ಥಳೀಯ ಇನ್ಸ್ಪೆಕ್ಟರ್ ಆಗಿರ್ಬೋದು, ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಅವರನ್ನ ವಿಚಾರಣೆಗೆ ಒಳಪಡಿಸಿರುವಂತದ್ದು. ಈ ವಿಚಾರಣೆ ಇದುವರೆಗೂ ಕೂಡ ಅಂತ್ಯ ಆಗಿಲ್ಲ. ವಿಚಾರಣೆ ಅಂತ್ಯ ಆದ ಬಳಿಕ ಅವರನ್ನ ತಾಲೂಕಾ ದಂಡಾಧಿಕಾರಿಗಳ ಮುಂದೆ ಅಂದ್ರೆ ತಹಶೀಲ್ದಾರ್ ಮುಂದೆ ಅವರನ್ನ ಪ್ರೊಡ್ಯೂಸ್ ಮಾಡ್ತಾರೆ. ಅಲ್ಲಿ ತಹಶೀಲ್ದಾರ್ ಅವರು ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತಾರ ಅಥವಾ ಏನಾದ್ರು ವಿಚಾರಣೆಗೆ ನಮಗೆ ಅವರ ಅವಶ್ಯಕತೆ ಇದೆ ಅಂತ ಹೇಳಿ ಅವ್ರನ್ನ ವಶಕ್ಕೆ ಪಡೆದುಕೊಳ್ತಾರ ಅಂತದನ್ನ ಕೂಡ ಇನ್ನಷ್ಟು ಮಾಹಿತಿ ಬರಬೇಕಾಗಿದೆ. ಡಿಜಿಟಲ್ ಮಾರ್ಕೆಟಿಂಗ್ ಕಲ್ತ್ ಬಿಟ್ಟು ನಿಮ್ಮ ಪ್ರಾಡಕ್ಟ್ಸ್ ಅನ್ನ ಮತ್ತೆ ಸರ್ವಿಸಸ್ ನ ಪ್ರಪಂಚಕ್ಕೆಲ್ಲ ಮಾರಾಟ ಮಾಡ್ಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ, ಡಿಜಿಟಲ್ ಮಾರ್ಕೆಟಿಂಗ್ ಎಕ್ಸ್ಪರ್ಟ್ ಆಗಿ. ಈ ಒಂದು ಹಿನ್ನೆಲೆಯನ್ನ ನೋಡೋದಾದ್ರೆ ಇಲ್ಲಿ ಏನು ಈ 7 ಜನ ಇದ್ದಾರೆ, ಇವರು ಈ ಹಿಂದೆ ಏನು ಕೆಲವೊಂದಿಷ್ಟು ರಾಜ್ಯದಲ್ಲಿ ನಡೆದಂತಹ ಒಂದು ಪ್ರತಿಭಟನೆ ಸಂದರ್ಭದಲ್ಲಿ ಅನಧಿಕೃತವಾಗಿ ಅಂದ್ರೆ ಯಾವ ಪೊಲೀಸ್ ಇಲಾಖೆಯಿಂದ ಯಾವುದೇ ರೀತಿಯಂತಹ ಮಾಹಿತಿಯನ್ನ ಪಡೆದುಕೊಳ್ಳದೆ ಇವು ಪ್ರತಿಭಟನೆಯಲ್ಲಿ ಭಾಗವಾಗುವಂತದ್ದನ್ನ ಗಮನಿಸಿ ಮತ್ತು ಏನು ಮುನ್ನೆಚ್ಚರಿಕೆ ಕ್ರಮ ಅದರ ಜೊತೆಗೆ ಇವರು ಶಾಂತಿ ಕದಡುವ ಹಿನ್ನೆಲೆಯಲ್ಲಿ ಒಂದಷ್ಟು ಆರೋಪಗಳ ಮೇಲೆ ಇವರನ್ನ ವಶಕ್ಕೆ ಪಡೆದುಕೊಂಡಿರುವಂತದ್ದು. ಸದ್ಯ ವಿಚಾರಣೆ ಮುಂದುವರಿತಾ ಇದೆ. ಈ 7 ಜನರ ಸಂಬಂಧಪಟ್ಟಂತೆ ಇವರು ಹಿಂದೆ ಯಾವ್ಯಾವ ಪ್ರಕರಣಗಳಲ್ಲಿ ಭಾಗಿಯಾಗಿದ್ರ, ಇವರು ಮತ್ತೊಂದು ಯಾವ್ದಾದ್ರು ಏನಾದ್ರು ನಂಟಿದ್ಯಾ ಅನ್ನೋದ್ರ ಬಗ್ಗೆ ಸೂಕ್ಷ್ಮವಾಗಿ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಎಲ್ಲವೂ ಕೂಡ ಏನು ಇವರನ್ನ ತಹಶೀಲ್ದಾರ್ ಅವರ ಮುಂದೆ ಪ್ರೊಡ್ಯೂಸ್ ಮಾಡಿದ ಬಳಿಕ ಮುಂದೆ ಇವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ ನಂತರ ಇದೆಲ್ಲ ಏನು ಬೆಳವಣಿಗೆ ಆಗಿದೆ ಅನ್ನೋದು ಖಚಿತವಾಗಿ ತಿಳಿಯುವಂತದ್ದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಮಂಜುನಾಥ್. ತಮ್ಮೆಲ್ಲ ಅಪ್ಡೇಟ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಕಿಶನ್, ಥ್ಯಾಂಕ್ ಯು ಸೋ ಮಚ್ ವಿಶ್ವನಾಥ್. ರಾಮನಗರ ಜಿಲ್ಲೆ ಚನ್ನಪಟ್ಟಣದಲ್ಲಿ 6 ಮಂದಿ ಪಿಎಫ್ಐ ಕಾರ್ಯಕರ್ತರನ್ನ ಬಿಡುಗಡೆ ಮಾಡಿದ್ದಾರೆ. 2 ಲಕ್ಷ ಬಾಂಡ್ ಶ್ಯೂರಿಟಿಯನ್ನ ಪಡ್ಕೊಂಡು ಬಿಡುಗಡೆ ಮಾಡಿದ್ದಾರೆ. ತಹಶೀಲ್ದಾರ್ ಸುದರ್ಶನ್ ಎದುರು ಫಸ್ಟ್ ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದ್ದಾರೆ. ಇವತ್ತು ಬೆಳಿಗ್ಗೆ 6 ಮಂದಿಯನ್ನ ವಶಕ್ಕೆ ಪಡ್ಕೊಂಡಿದ್ರು ರಾಮನಗರ ಜಿಲ್ಲೆ ಚನ್ನಪಟ್ಟಣದಲ್ಲಿ. ಅದಾದ್ಮೇಲೆ ಚನ್ನಪಟ್ಟಣ ತಹಶೀಲ್ದಾರ್ ಕಚೇರಿಯಲ್ಲಿ ಅವ್ರನ್ನ ಕರ್ಕೊಂಡು ಬಂದ್ರು, ಹೇಳಿಕೆಯನ್ನ ದಾಖಲು ಮಾಡಿಕೊಂಡ್ರು. ಅದಾದ್ಮೇಲೆ 2 ಲಕ್ಷ ಬಾಂಡ್ ಶ್ಯೂರಿಟಿ ಪಡೆದು ಅವರನ್ನ ಬಿಡುಗಡೆ ಮಾಡಿದ್ದಾರೆ 6 ಜನರನ್ನ ಅಂತ ಇನ್ಫಾರ್ಮೇಶನ್ ಸಿಕ್ಕಿದೆ. ಅಂದ್ರೆ ಮುಂಬರುವಂತ ದಿನಗಳಲ್ಲಿ ಯಾವುದೇ ಅಹಿತಕರ ಘಟನೆಯಲ್ಲಿ ತಾನು ಪಾಲ್ಗೊಳ್ಳೋದಿಲ್ಲ, ಘರ್ಷಣೆ ಗಲಾಟೆಯಲ್ಲಿ ಪಾಲ್ಗೊಳ್ಳೋದಿಲ್ಲ, ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳೋದಿಲ್ಲ, ಒಟ್ಟು ಸಮಾಜ ಘಾತುಕ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳೋದಿಲ್ಲ ಅಂತೇಳಿ ಹೇಳಿಕೆಯನ್ನ ದಾಖಲು ಮಾಡಿಸಿದ್ದಾರೆ ಚನ್ನಪಟ್ಟಣ ತಹಶೀಲ್ದಾರ್. ಬಿಡುಗಡೆ ಮಾಡೋಕ್ಕೂ ಮುಂಚೆ 2 ಲಕ್ಷ ಬಾಂಡ್ ಶ್ಯೂರಿಟಿಯನ್ನು ಪಡ್ಕೊಂಡಿದ್ದಾರೆ. ಅದಾದ್ಮೇಲೆ ರಿಲೀಸ್ ಮಾಡಿದ್ದಾರೆ ಅಂತ ಇನ್ಫಾರ್ಮೇಶನ್ ಸಿಕ್ಕಿದೆ. ಯಾದಗಿರಿಯಲ್ಲೂ ಪಿಎಫ್ಐ ಮುಖಂಡರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಪಿಎಫ್ಐ ಜಿಲ್ಲಾ ಕಾರ್ಯದರ್ಶಿ ಮೊಹಮ್ಮದ್ ಮೆಹಬೂಬ್, ಎಸ್ಡಿಪಿಐ ಜಿಲ್ಲಾಧ್ಯಕ್ಷ ಬಂದೇ ನವಾಜ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು. ಪೊಲೀಸರ ವಾಹನ ತಡೆದು ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಶಹಾಪುರ ತಾಲೂಕಿನ ಗೋಗಿ ಪೊಲೀಸ್ ಠಾಣೆ ಮುಂದೆ ಈ ಪ್ರತಿಭಟನೆ ಆಗಿರುವುದು. ಪೊಲೀಸರ ವಿರುದ್ಧ ಧಿಕ್ಕಾರವನ್ನು ಕೂಗಿದ್ದಾರೆ. ಪಿಎಫ್ಐ ಕಾರ್ಯಕರ್ತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಯಾದಗಿರಿಯಲ್ಲಿ ಪಿಎಫ್ಐ ಮುಖಂಡರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡು ಕರ್ಕೊಂಡು ಹೋಗುವಂತ ಟೈಮ್ನಲ್ಲಿ ಅಲ್ಲಿ ಕಾರ್ಯಕರ್ತರು ಪೊಲೀಸರ ವಾಹನವನ್ನೇ ತಡೆದಿದ್ದಾರೆ. ಪೊಲೀಸರ ವಿರುದ್ಧ ಧಿಕ್ಕಾರವನ್ನು ಕೂಗಿದ್ದಾರೆ, ಪ್ರತಿಭಟನೆಯನ್ನ ಮಾಡಿದ್ದಾರೆ.